ನಡೆದಿರ್ತಕ್ಕಂಥ ಘಟನೆ ಹೇಳ್ತಾರೆ ನಾನು. ಆಗ್ಲಿ ಟೆಂಡರ್ ಆಗ್ಲಿ ಎಲ್ಲಿ ಲೀಗಲಿ ಪಾಯಿಂಟ್ ಕೊಡ್ತಾರೆ ಅದು ನಡೀಲ, ಆ ವ್ಯವಸ್ಥೆ ಯಾರು ನಿಲ್ಸಕ್ಕಾಗಲ್ಲ. ಆದ್ರೆ ಇಲ್ಲಿಗಲ್ ಯಾರು ನಡಿಬಾರ್ದು. ವಿಶೇಷವಾಗಿ ಗಾಂಜಾ, ಡ್ರಗ್ಸ್, ಒರಿಸ್ಸಲ್ಲಿಂದ ಡ್ರಗ್ಸ್ ಬರ್ತಾ ಇದೆ. ನೀವು ಆಲ್ರೆಡಿ ಬಂಗಾಲಿ ಕ್ಯಾಂಪಲ್ಲಿ ಒಬ್ಬನ ಅರೆಸ್ಟ್ ಮಾಡಿದ್ರಿ, 3 ತಿಂಗಳು ಜೈಲಲ್ಲಿಂದ ಮತ್ತೆ ಬಂದು ಅದೇ ಕೆಲಸ ಮಾಡ್ತಾ ಇದ್ದಾನೆ. ಇವೆಲ್ಲ ಗಡಿಪಾರು ಮಾಡ್ರಿ. ಒಬ್ಬ ಹುಡುಗ ಡೌನ್ಶೈಡಲ್ಲಿ ಹೋಗ್ತಾ ಇದ್ದ. ರಾತ್ರಿ ಇಲ್ಲಿ ಬಂದಂಗೆಲ್ಲ ಅವ್ರ ಅಪ್ಪ ಹೊಡೆದು ತಂದೆ ಸತ್ತೋಗ್ಬಿಟ್ಟ. ಇಂಜಿನಿಯರ್ ಏನಂತ ಕೇಳಿದ್ರೆ ಡ್ರಗ್ಸ್ ಅಂತಾರೆ. ಸಿಂಧನೂರು ಸಿಟಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಈ ಆಟೋಗೇಟ್ ಅಲ್ಲಿ ಒಂದು ಅಂಗಡಿ ಇದೆ, ಆಮೇಲೆ ಜೋಳಿಗೆರದಲ್ಲಿ ಒಂದು ಮೆಡಿಕಲ್ ಶಾಪ್ನಲ್ಲಿ ಕೊಡ್ತಾರೆ. ಇದೇನಂದ್ರೆ ಎಲ್ಲರೂ ನಿಮಗೂ ಸಂಸಾರ ಇದೆ, ನಮಗೂ ಸಂಸಾರ ಇದೆ, ಕೂತಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಂಸಾರ ಇದೆ, ಎಲ್ಲರಿಗೂ ಮಕ್ಕಳಿದ್ದಾರೆ. ನಾಳೆ ಜಾಸ್ತಿ ಆಯ್ತಂದ್ರೆ ನಾಳೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ತಗೊಂಡ ಪರಿಸ್ಥಿತಿ ಏನಾಗುತ್ತೆ? ಎಲ್ಲ ಸ್ಕೂಲ್ಗಳಿಗೆ ಚಾಕ್ಲೇಟ್ ತರ ಕೊಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಸಿಂಧನೂರು, ರಾಯಚೂರು ಜಿಲ್ಲೆಯಲ್ಲಿ ಸಿಂಧನೂರು ತಾಯಿಗೆ ಹೆಚ್ಚಾಗಿ ಎಲ್ಲ ಓದಿಸಲಿಕ್ಕೆ ಬರ್ತಾ ಇದೆ. ಇದು ಕಂಪ್ಲೀಟ್ ಬಂದ್ ಆಗಬೇಕು ನೋಡಿ.